ಹಾಂ, ನೀವು ಅವ್ರದ್ದು ಜಮೀನೇ ಅಲ್ಲ ಅದು. ಐದು ಯಾರೋ 3 ಎಕರೆ 16 ಗುಂಟೆ ದೇವರಾಜುವಿಂದ ಖರೀದಿ ಮಾಡಿದ್ರಲ್ಲ, ಖರೀದಿ ಮಾಡಿದಾಗ ಅದು ದೇವರಾಜು ಜಮೀನಲ್ಲ, ಆ ಜಮೀನು ಮೂಡಾದ್ದು ಸರ್ಕಾರದ ಭೂಮಿ. ಅದು ಇದು ಇರೋದು ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದು. 3 ಎಕರೆ 16 ಗುಂಟೆ ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನಿಮ್ಮ ಬಾಮೈದ ಅವ್ರದ್ದು ಸ್ವಂತ ಆಸ್ತಿ ಅಲ್ಲ, ಅದು ಮೂಡ ಜಮೀನದು. 3,16,000 ದುಡ್ಡು ಕಟ್ಟಿಬಿಟ್ಟವ್ರಾಗಲೇ, ಮೂಡಾದಿಂದ ದುಡ್ಡು ಕಟ್ಟವರಲ್ಲಿ ಆ ಲ್ಯಾಂಡಿಗೆ ಅಕ್ವೈರ್ ಮಾಡ್ಕೊಂಡಾಗ. ಅದರಿಂದ ಇವೆಲ್ಲ ಹಲವಾರು ವಿಷಯಗಳು 50-50 ಮಾಡಿ ಅದೇನೋ ಕೊಟ್ಕೊಂಡವ್ರು. 14 ಸೈಟ್ ಕೊಟ್ಟವ್ರೆ, ಅಲ್ಲಿ ರಿಜಿಸ್ಟರ್ ಆಗಿರೋದು. ಅಲ್ಲಿ ಕರೆಸಿ ಸಬ್ ರಿಜಿಸ್ಟ್ರಾರ್ನ ಡಿಸ್ಪ್ಯೂಟ್ ಇದೆ ಅಂತ ಕಟ್ಟಿದ್ದೀವಿ ಅಂತ ಇದೆ. ಅಲ್ಲಿ ದುಡ್ಡು ಕಟ್ಟಾಗಿದೆ, ದುಡ್ಡು ವಾಪಸ್ ಅವ್ರಿಗೆ. ಈಗ ನಿಂಗ ಬದುಕೆ ಇಲ್ಲದೆ ಇದ್ದಾಗ ನಿಂಗನ ಹೆಸರಿಗೆ ಹೆಂಗೆ ದುಡ್ಡು ಕಟ್ಟಿದ್ರೆ ಅಲ್ಲಿ ಅದು ಹೆಂಗೆ ತೋರಿಸ್ಕೊತಾರೆ? ಭಾಳ ಫಿಶಿ ಇದೆ ಇದರಲ್ಲಿ. ಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ ಜವಾಬ್ದಾರಿದು ಅಂತ ಅಧಿಕಾರ ಸ್ಥಾನಗಳನ್ನು ಎಂಜಾಯ್ ಮಾಡಿ ಇವತ್ತು ಈ ಪರಿಸ್ಥಿತಿ ಪಾಪ ದೇವೇಗೌಡರಿಗೂ ನಡೀತಲ್ಲ. ಭಾಳ COD ಎನ್ಕ್ವೈರಿಗಳು, ಲೋಕಾಯುಕ್ತ ಎನ್ಕ್ವೈರಿಗಳು ನಡೆಸಿದ್ದೀವಿ. ನಮ್ಮ ಕುಟುಂಬದಲ್ಲೂ ಏನೇನು ನಡೆದಿದೆ ನಮ್ಮ ಕುಟುಂಬಕ್ಕೆ ಎಲ್ಲ ನೋಡ್ಕೊಂಬಂದಿದ್ವಿ ಚಿಕ್ಕ ಮಕ್ಕಳಿಂದನೂ. ಇವತ್ತು ಇವೆಲ್ಲ ಪ್ರಕರಣ ತೆಗೆದ್ರೆ ಮೈಸೂರದು ಅಂತ ತಗೋಬೇಡಿ. ಹಲವಾರು ನಿಮ್ಮ ಶಿವಮೊಗ್ಗಕ್ಕೆ ಹೋಗ್ತಿರೋ, ಹಾಸನಕ್ಕೆ ಹೋಗ್ತಿರೋ, ಎಲ್ಲಿ ಹೋಗ್ತಿರೋ ಎಲ್ಲ ಕಡೆ ಇದೇ ನಡೀತಿದೆ. ಇಲ್ಲಿ ಪ್ರಶ್ನೆ ಮೂಡಾದಲ್ಲಿ ನಡೀತಿರೋ ಹಗರಣ ಒಂದು ಕಡೆ ಇಟ್ಟುಬಿಡಿ, ಮೂಡ ಹಗರಣ ಬೇರೆ. ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದ್ರೆ ಯಡಿಯೂರಪ್ಪನವರು ನಾವು ಆಗ ನಡೀತಲ್ಲ 2009ರಲ್ಲಿ, ಆ ಸಂದರ್ಭದಲ್ಲೂ ಕೋರ್ಟು ಕಚೇರಿ ಅವರು ಅಲ್ಲದ್ರು. ಹಾಗಂಗಿದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಅಂತ ಹೇಳಿ ಹಸುವೆಯಿಂದ ಯಡಿಯೂರಪ್ಪನ ಇಳಿಸ್ಬೇಕು ಅಂತ ಹೋದ್ರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರ? ಈಗ ನಮ್ಮ ಮೇಲೂ ನಡೀತು. ಅಯ್ಯೋ ಕುಮಾರಸ್ವಾಮಿ ಏನೋ ಒಂದು ಬೆಳೆದ್ಬಿಟ್ಟ ಅಂತೇಳಿ ಕುಮಾರಸ್ವಾಮಿ ಮೇಲೆ ಆ ಜಾತಿ ಒಕ್ಕಲಿಗ ಅಂತ ಹೇಳ್ಬಿಟ್ಟು ನಡೀತಾ ನನ್ನ ಮೇಲೆ. ಈಗ ಶಿವಕುಮಾರ್ದೆ ನಡೀತಲ್ಲಪ್ಪ ಅವ್ರದ್ದು ಏನು ಒಕ್ಕಲಿಗ ಅಂತ ಮಾಡಿದ್ರ?